ಅಶೋಕ್ ಕೂಡ ಭೇಟಿ ನೀಡಿದ್ರು. ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಭೇಟಿ ನೀಡಿ ಮಾತನಾಡಿದರೆ ಸರ್ಕಾರದ ಬಳಿ ದುಡ್ಡಿಲ್ಲದೆ ಪರಿಹಾರ ಘೋಷಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಇದ್ದಾಗ ಎಷ್ಟು ಪರಿಹಾರ ಕೊಟ್ಟಿದೆ ಅಂತ ಹೇಳಿ ನೋಡಿ, ನಿಮ್ಮ ಯೋಗ್ಯತೆಗೆ ಅಷ್ಟಾದ್ರೂ ಪರಿಹಾರ ಕೊಡಿ ಅಂತ ಹೇಳಿ ಪರಿಹಾರ ಘೋಷಿಸದೆ ಸಿಎಂ ಭೇಟಿ ನೀಡೋದು ಸರಿಯಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈಗ ಅದು ಅತಿರೇಕಕ್ಕೆ ಹೋಗಿದೆ. ಬೀದರ್ ಮತ್ತು ಕಲಬುರ್ಗದಲ್ಲಿ ಮಳೆ ಹಾನಿಯಿಂದ ಇಡೀ ಬೆಳೆಯೆಲ್ಲ ರಸ್ತೆಗಳೆಲ್ಲ ಕೊಚ್ಕೊಂಡು ಹೊರಟೋಗಿದೆ. ಸಣ್ಣ ಸಣ್ಣ ಚೆಕ್ ಡ್ಯಾಮ್ಸ್ಗಳೆಲ್ಲ ಕಿತ್ತೋಗಿದೆ. ಈಗ ಜನ ಪರದಾಡೋವಂಥ ಪರಿಸ್ಥಿತಿ ಬಂದಿದೆ. ನನಗೆ ಅನಿಸುತ್ತೆ ಸರ್ಕಾರ ಇದುವರೆಗೂ, ಹಿಂದೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ಈ ಸಂದರ್ಭದಲ್ಲಿ ನಾವು ಪರಿಹಾರವನ್ನು ಘೋಷಣೆ ಮಾಡಬೇಕು. ನಾವು ಮನೆ ಬಿದ್ದರೆ ಎಷ್ಟು ಕೊಡ್ತೀರಿ, ಪೂರ್ತಿ ಮನೆ ಬಿದ್ದರೆ ಎಷ್ಟು ಕೊಡ್ತೀರಿ, ಮನೆಗೆ ನೀರು ಹೋದರೆ ಎಷ್ಟು ಕೊಡ್ತೀರಿ, ಇದನ್ನು ಘೋಷಣೆ ಮಾಡಬೇಕಾಯಿತು. ಮತ್ತು ಬೆಳೆ ಪರಿಹಾರ ಏನು ಲಾಸ್ ಆಗಿದೆ, ಅಲ್ಲಿ ಏನೇನು ಬೆಳೆ ಲಾಸ್ ಆಗಿದೆ, ಅದಕ್ಕೆ ಕೇಂದ್ರ ಸರ್ಕಾರದ NDRF ಫಂಡು ಇದೆ. ಅದಕ್ಕೆ ನಾವೆಲ್ಲ ಡಬಲ್ ಕೊಟ್ಟಿದ್ರಿ, ನಾವು ಡಬಲ್ಲು ತ್ರಿಬಲ್ ಕೊಟ್ಟಿದ್ರಿ ನಾವು. ಅದನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ ರಾಜ್ಯ ಸರ್ಕಾರ. ಒಂದು ಸಾರಿ ನನಗನ್ಸ್ತೈತೆ ರಾಜ್ಯ ಸರ್ಕಾರ ಪಾಪರಾಗಿರೋದ್ರಿಂದ, ದುಡ್ಡಿಲ್ಲದೆ ಇರೋದ್ರಿಂದ ಘೋಷಣೆ ಮಾಡ್ತಾ ಇಲ್ಲ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಈ ಒಂದು ಆರ್ಡ್ರನ್ನು ಎಲ್ಲ ಜಿಲ್ಲಾ ಈಗ ಜಿಲ್ಲಾಧಿಕಾರಿಗಳಿಗೆ ಏನು ಆದೇಶ ಐತೆ, ಪ್ರತಿ ಫ್ಲಡ್ ಆದಾಗೂ ಕೂಡ ಹೊಸದಾಗಿ ಆದೇಶಗಳನ್ನು ಹೊರಡಿಸ್ಬೇಕು. ಮೊದಲು ಕಂದಾಯ ಸಚಿವರು ಹೋಗ್ಬೇಕಾಯಿತು, ಆಮೇಲೆ ಮುಖ್ಯಮಂತ್ರಿ ಹೋಗ್ಬೇಕಾಯಿತು. ಇದು ಉಲ್ಟಾ ಆಗ್ತಾ ಇದೆ. ಇಲ್ಲಿ ನನಗನ್ಸ್ತತೆ ಮುಖ್ಯಮಂತ್ರಿಗೆ ಹೋಗೋಕ್ಕೆ ಮುಂಚೆ ಏನು ಪರಿಹಾರ ಕೊಡ್ತೀರಾ ಅಂತ ಅನೌನ್ಸ್ ಮಾಡಬೇಕಲ್ಲ.